ಚಂದ್ರನ ಪ್ರವೇಶ ಆಗುತ್ತೆ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಕೆಂಪು ರೀತಿಯಲ್ಲಿ ನಮಗೆ ಕಾಣಿಸುತ್ತೆ. ಇದೇ ಚಂದ್ರಗ್ರಹಣ, ಬ್ಲಡ್ ಮೂನ್ ಅಂತ ನಾವು ವೈಜ್ಞಾನಿಕವಾಗಿ ಕರಿತೀವಿ. ಮತ್ತು ಕೆಲವು ಪುರಾಣಗಳಲ್ಲಿ ಉಲ್ಲೇಖವಾಗಿರೋ ಪ್ರಕಾರ ಮತ್ತು ಹಿಂದೂ ಧರ್ಮಶಾಸ್ತ್ರದ ಪ್ರಕಾರ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅದರದ್ದೇ ಆದಂಥ ಕೆಲವೊಂದಿಷ್ಟು ವೈಶಿಷ್ಟ್ಯಗಳಿದ್ದಾವೆ. ಪೂಜೆ ಪುನಸ್ಕಾರಗಳ ಬಗ್ಗೆ, ಹೋಮ ಹವನಗಳ ಬಗ್ಗೆ, ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಏನು ಮಾಡಬೇಕು, ಏನು ಮಾಡಬಾರ್ದು, ಇದೆಲ್ಲದರ ಬಗ್ಗೆ ಜನರು ಸಾಲು ಸಾಲು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಸಾಕಷ್ಟು ಗೊಂದಲಕ್ಕೂ ಕೂಡ ಒಳಗಾಗ್ತಾ ಇದ್ದಾರೆ. ಮತ್ತು ಭಾವನಾತ್ಮಕವಾಗಿ ಏನಾದರೂ ಚಂದ್ರಗ್ರಹಣ ಜೊತೆಗೆ ನಂಟಿದೆಯಾ ಅಂಥೇಳಿ ನೋಡಿ. ವಿಶ್ವದ 77% ಜನರು, ಸುಮಾರು 700 ಕೋಟಿ ಜನರು ಈ ಖಗ್ರಾಸ ಚಂದ್ರಗ್ರಹಣವನ್ನು ವೀಕ್ಷಣೆ ಮಾಡಬಹುದು. ಏಷ್ಯಾ, ಯುರೋಪು, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡು, ಜೊತೆಗೆ ಪೂರ್ವ ಆಫ್ರಿಕಾ ಆಗಿರ್ಬೋದು, ಇಂಡೋನೇಷ್ಯಾ, ಮಲೇಷಿಯಾ, ಹೀಗೆ ಬಹುತೇಕ ರಾಷ್ಟ್ರಗಳಿಗೆ ಈ ಚಂದ್ರಗ್ರಹಣ ಗೋಚರ ಆಗುತ್ತೆ. ಇದನ್ನು ಬಿಟ್ಟರೆ ನಾವು ಮತ್ತೆ 2028ರವರೆಗೂ ಕೂಡ ಕಾಯಲೇಬೇಕು. ಬರಿಗಣ್ಣಿಂದ ನೋಡಬೇಕಾ, ನೋಡಬಾರ್ದಾ, ಹೀಗೆ ಸಾಕಷ್ಟು ರೀತಿಯಾದಂಥ ಅನುಮಾನಗಳು ಜನರಲ್ಲಿದ್ದಾವೆ. ಅದರ ಜೊತೆಗೆ ಈ ಚಂದ್ರಗ್ರಹಣದ ಸಮಯದಲ್ಲಿ ಇರಬಹುದಾದಂಥ ಕೆಲವೊಂದಿಷ್ಟು ಗೊಂದಲಗಳಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಜೊತೆಗೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು, ಹಾಗೆ ಪ್ರತ್ಯಂಗಿರಾ ದೇವಿ ಆರಾಧಕರಾಗಿರುವಂತಹ ಡಾಕ್ಟರ್ ಮಹರ್ಷಿ ಗುರೂಜಿಯವರು. ಅವ್ರನ್ನ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡ್ತೀನಿ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಎಲ್ಲರಿಗೂ ಸಹ ನಮಸ್ಕಾರಗಳು. ಗುರುಜಿ, ನಿನ್ನೆ ಸುದೀರ್ಘವಾಗಿ ಮಾತಾಡಿದ್ವಿ ಚಂದ್ರಗ್ರಹಣದ ಬಗ್ಗೆ. ಅದರ ಮುಂದುವರೆದ ಭಾಗವಾಗಿ ನಾನು ಪ್ರಶ್ನೆಗಳನ್ನು ಕೇಳೋದಾದರೆ ನಿಮಗೆ, ಈಗ ಏನು ಮಾಡಬೇಕು, ಏನು ಮಾಡಬಾರ್ದು ಅಂಥೇಳಿ ಜನರು ಒಂದು ಲಿಸ್ಟನ್ನು ಮಾಡ್ತಾ ಇದ್ದಾರೆ. ಅದನ್ನು ಆರಂಭದಲ್ಲೇ ತಿಳಿಸ್ಕೊಡಿ ಗುರುಜಿ, ಏನು ಮಾಡಬೇಕು, ಏನು ಮಾಡಬಾರ್ದು ಗ್ರಹಣದ ಸಂದರ್ಭದಲ್ಲಿ. ಇವತ್ತು ಕಾರ್ಯಕ್ರಮನೂ ಚಂದ್ರನ ಒಂದು ಚಮತ್ಕಾರ. ಹೌದು, ಅಂದರೆ ನಿಜಕ್ಕೂ ಎಲ್ಲೋ ಒಂದು ಈ ವರ್ಷ ಚಮತ್ಕಾರ ಮಾಡಬಹುದು ಅನ್ನುವಂಥದ್ದು ತಿಳ್ಕೊಬಹುದು. ನೋಡಿ, ಚಂದ್ರಗ್ರಹಣ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಾವು ಮೂಢನಂಬಿಕೆಯ ಹಿಂದೆ ಹೋಗೋದು ಬೇಡ. ಇವತ್ತಿನ ಮಟ್ಟಿಗೆ ಸೈಂಟಿಫಿಕ್ ಆಗಿ ಏನು ಮಾಡಬಹುದು ಅನ್ನುವಂಥದ್ದನ್ನು ನಾನು ಇದನ್ನು ತಿಳಿಸ್ಕೊಡ್ತೀನಿ. ಹಿಂದೇನು ನಾನು ಮಾತನಾಡುವಾಗ ಹೇಳ್ತಾ ಇದ್ದೆ, ಊಟದ ವಿಚಾರದಲ್ಲಿ ಆಗಬಹುದು, ಮತ್ತು ಅದರ ಜೊತೆಗೆ ಚಂದ್ರನ ದರ್ಶನ ಮಾಡುವಂಥದ್ದು ಆಗಬಹುದು. ಇವೆಲ್ಲವೂ ಸರಿ ಇದೆಯಾ, ಸರಿ ಇಲ್ವಾ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಗೊಂದಲದಲ್ಲಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಇಂದಿನ ಕಾಲಮಟ್ಟಿಗೆ ನಾವು ನೋಡಿದಾಗ ಆವಾಗ ಎಲ್ಲೋ ಒಂದು ಕಡೆ ಭಯಭೀತಿ ಇತ್ತು, ಮೂಢನಂಬಿಕೆ ಅಂತಲೂ ಹೇಳ್ಬೋದು. ಚಂದ್ರನ ನೋಡಬಾರ್ದು ಅನ್ನುವಂಥದ್ದು ಅಥವಾ ಊಟ ಮಾಡಬಾರ್ದು ಅನ್ನುವಂಥದ್ದು. ಸೊ ಇವತ್ತಿನ ಬೆಳವಣಿಗೆಯಲ್ಲಿ ನಾವು ನೋಡೋಕ್ಕೆ ಹೋದರೆ ಇವತ್ತು ಬಹಳ ಸೈಂಟಿಫಿಕ್ಕಾಗಿ ಸೈನ್ಸ್ ಮುಂದೆ ಹೋಗಿರುವಂಥದ್ದು ನಾವು ನೋಡ್ತಾ ಇದ್ವಿ. ಯಾಕಂತ ಹೇಳಿದ್ರೆ ಬರಿಗಣ್ಣಿನಲ್ಲಿ ನೋಡಿದಾಗ ಕಣ್ಣಿಗೆ ಸಮಸ್ಯೆ ಆಗಬಹುದು ಅನ್ನುವಂಥ ಒಂದು ಕಾರಣದಿಂದ ಗ್ರಹಣವನ್ನು ನೋಡಬಾರ್ದು, ವೀಕ್ಷಣೆಯನ್ನು ಮಾಡಬಾರ್ದು ಅನ್ನುವಂಥದ್ದು ಆಗಿನ ಕಾಲದಿಂದಲೂ ಪದ್ಧತಿ ಇತ್ತು. ಇವತ್ತೂ ಅದೇ ಆಚರಣೆ ಇದೆ. ಅದರ ಹಿನ್ನೆಲೆ ಏನಿದೆ ಅನ್ನುವಂಥದ್ದು ತಿಳ್ಕೊಳ್ಳೋದಿಲ್ಲ. ಈಗ ನೇರವಾಗಿ ನೋಡೋದಕ್ಕಿಂತ ಅದರದ್ದೇ ಆದಂಥ ಯಂತ್ರಗಳು ಬಂದಿದೆ. ಅದರ ಮುಖಾಂತರವಾಗಿ ನೋಡೋದ್ರಿಂದ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ. ಹಾಗಾಗಿ ಗುರುಗಳು ಹೇಳಿದರೆ ನೋಡೋಣ ಅಂತ ಒಂದು 10 ನಿಮಿಷ ಅಥವಾ 20 ನಿಮಿಷ ನೋಡಿಕೊಂಡೇ ಇದ್ರೇನೋ ಅದು ಏನಾದರೂ ಕಿರಣಗಳಿಂದ ಕಣ್ಣಿಗೆ ಏನಾದರೂ ಸಮಸ್ಯೆ ಬರ್ಬೋದು. ಏನಾದರೂ ಸಮೀಪ ಅಥವಾ ನಿಮಗೆ ಏನಾದರೂ ನೋಡುವಂಥದ್ದು ಏನಾದರೂ ಕಣ್ಣಿನ ನೇರವಾಗಿ ನೋಡೋದಕ್ಕಿಂತ ಯಂತ್ರಗಳಿಂದ ನೋಡುವಂಥದ್ದು ಏನಾದರೂ ಇದ್ದರೆ ಅದರಿಂದ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಇನ್ನು ಆಹಾರದ ಪದ್ಧತಿ ನಾವು ನೋಡೋಕೆ ಹೋದರೆ, ಊಟದ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ನಾವು ನೋಡೋಕೆ ಹೋದರೆ, ನಾನು ಹಿಂದೇನು ಮಾತನಾಡುವಾಗ ಹೇಳ್ತಾ ಇದ್ದೆ ನೋಡಿ, ನಾವು ಸೇವನೆ ಮಾಡುವಂಥ ಆಹಾರ ಜೀರ್ಣಶಕ್ತಿಗೆ ತೊಂದರೆ ಆಗುತ್ತೆ. ಒಂದು 2-3 ಗಂಟೆ ಮುಂಚಿತವಾಗಿ ಮಾಡೋದು ಬಹಳ ಒಳ್ಳೆಯದು. ಹೌದು, ಯಾಕಂತ ಹೇಳಿದ್ರೆ ಜಡ ಪದಾರ್ಥಗಳನ್ನು ಸೇವನೆ ಮಾಡೋದು, ಮದ್ಯಪಾನ ಆಗ್ಬೋದು, ಮಾಂಸಾಹಾರ ಸೇವನೆ ಆಗಬಹುದು, ಅಥವಾ ಇನ್ಯಾವುದೋ ಜೀರ್ಣ ಆಗದೇ ಇರುವಂತಹ ಕೆಲವೊಂದು ಪದಾರ್ಥಗಳನ್ನು ಸೇವನೆಯನ್ನು ನಿಷಿದ್ಧೆ ಮಾಡೋದು ಒಳ್ಳೆಯದು. ಯಾಕಂತ ಹೇಳಿದ್ರೆ ಅದು ನಿಮಗೆ ಆಹಾರದ ವಿಚಾರದಲ್ಲಿ ಆರೋಗ್ಯದ ಮೇಲೆ ಪರಿಣಾಮ ಬೀಳುವಂಥದ್ದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಸರ್ವೇ ಸಾಮಾನ್ಯವಾಗಿ ದೇವಸ್ಥಾನಗಳಾಗ್ಬೋದು ಅಥವಾ ಮನೆಯ ದೇವರ ವಿಗ್ರಹಗಳಾಗ್ಬೋದು, ಪೂಜೆ ವಿಚಾರಗಳಿಗೆ ಸಂಬಂಧಪಟ್ಟಂಥದ್ದು ಒಂದಿಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯವಾಗಿರುವಂಥದ್ದಾಗಿದೆ. ಯಾಕಂತ ಹೇಳಿದ್ರೆ ದೇವಸ್ಥಾನಗಳೂ ಬೇಗ ಹಾಕೋದಂತಂದರೆ ಒಂದು ಸೂತಕದ ಛಾಯೆ ಬೀಳುವಂಥದ್ದು ಇರುತ್ತೆ ಅನ್ನುವಂಥದ್ದು ಒಂದು ನಂಬಿಕೆ ಶಾಸ್ತ್ರದ ಆಧಾರದ ಮೇಲೆ. ಆ ಒಂದು ಕಾರಣಕ್ಕೆ ಆ ಕಿರಣಗಳು ಬೀಳೋದು ಅಷ್ಟು ಪ್ರಶಸ್ತವಾಗಿಲ್ಲ ಅನ್ನುವಂಥ ಕಾರಣಕ್ಕೆ ಎಲ್ಲ ದೇವಸ್ಥಾನಕ್ಕೂ ಈಗಾಗಲೇ ಮುಚ್ಚಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಮತ್ತು ಮನೆಯಲ್ಲಿ ಅಷ್ಟೇ ಪೂಜೆ ಪುನಸ್ಕಾರಗಳು ಅಷ್ಟೇ ಅದರ ಸೂತಕದ ಏನಾದರೂ ನೆರಳು ಬಿದ್ದಾಗ ಅದು ಅಷ್ಟು ಪಾಸಿಟಿವ್ ವೈಬ್ರೇಷನ್, ಸಕಾರಾತ್ಮಕವಾದಂಥ ಒಂದು ಶಕ್ತಿ ಬರೋದಿಲ್ಲ ಅನ್ನುವಂಥ ಕಾರಣಕ್ಕೆ ದೇವಸ್ಥಾನ ಆಗ್ಬೋದು ಅಥವಾ ಮನೆಯಲ್ಲಿ ವಿಗ್ರಹಗಳಾಗ್ಬೋದು
ಅದು ಮಾರನೇ ದಿನ ಅದನ್ನು ತೊಳೆದು ಸ್ವಚ್ಛ ಮಾಡಿ ಪೂಜೆಯನ್ನು ಮಾಡೋದು ಬಹಳ ಒಳ್ಳೆಯದು. ಮತ್ತು ಈ ಏನಿದೆ ರಕ್ತಚಂದ್ರಗ್ರಹಣ ಮತ್ತು ಹೆಸರನ್ನು ಇಟ್ಟಿರುವಂಥದ್ದು ಏನಂದರೆ ಬಣ್ಣ ರೀತಿಯಲ್ಲಿ ಕಾಣುವಂಥದ್ದು ಇರುತ್ತೆ. ಇದನ್ನು ನಾವು ರಾಹುಗ್ರಸ್ತ ಚಂದ್ರಗ್ರಹಣ ಅಂತ ಹೇಳ್ತೀವಿ. ಸೊ ಈ ಗ್ರಹಣದ ಸಂದರ್ಭದಲ್ಲಿ ಜಪ ಮಾಡುವುದಕ್ಕೆ ಭಾಳ ಉತ್ತಮವಾದಂಥದ್ದು ಅನ್ಬಹುದು. ಸಿದ್ಧಿ ಮಾಡ್ಕೊಳ್ಳೋದು, ಯಾರೆಲ್ಲ ಇದ್ದೀರಾ ಸಿದ್ಧಿ ಮಂತ್ರ ಜಪ, ಈಗ ಬಹಳ ಸೆನ್ಸಿಟಿವ್ ಮನೋಸ್ಥಿತಿ ಇರುವಂಥವರು, ಅಥವಾ ಕೆಲವೊಂದೆಲ್ಲ ಆರ್ಥಿಕ ಸಂಕಷ್ಟಗಳು ಎದುರಾಗ್ತಾ ಇರ್ತಾರೆ, ಮತ್ತು ಕೆಲವು ಕೆಲಸ ಕಾರ್ಯಗಳಲ್ಲಿ ತೊಂದರೆ ಆಗ್ತಾ ಇರುತ್ತೆ. ಅದರಲ್ಲಿ ಅಥರ್ಣ ವೇದದಲ್ಲಿರುವಂಥವರಂತೂ ಮಂತ್ರ ಜಪ ನದಿ ತೀರದಲ್ಲಿ ಮಾಡುವಂಥದ್ದು ಬಹಳ ಇವತ್ತು ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಈಗ ಗ್ರಹಣ ಸಂಭವಿಸ್ತಾ ಇರುವಂಥದ್ದು, ಈಗಾಗಲೇ ಹುಣ್ಣಿಮೆ ಮುಗಿದು ಇದರಲ್ಲಿ ಪಿತೃಪಕ್ಷಕ್ಕೆ ನಾವು ಕಾಲಿಟ್ಟಿವಿ, ಮೊದಲನೇ ದಿನ ಪಾಡ್ಯಮಿ ತಿಥಿ. ಹಾಗಾಗಿ ಪಿತೃಗಳ ಕಾರ್ಯ, ಪಿತೃಗಳ ತರ್ಪಣ, ಪಿತೃಗಳ ಒಂದು ಸ್ಮರಣೆ ಮಾಡೋದು ಬಹಳ ಮುಖ್ಯವಾಗಿ ಇರುವಂಥದ್ದು ವಿಚಾರ ಆಗಿರುತ್ತೆ. ಹಾಗಾಗಿ ಈ ಚಂದ್ರಗ್ರಹಣ ಏನಿದೆ ಪೂಜೆ ಪುನಸ್ಕಾರಗಳಿಗೆ ಜಪ ತಪ ಇದಕ್ಕೆ ಬಹಳ ಮುಖ್ಯವಾಗಿದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಹೋಮ ಹವನಾದಿಗಳು ಪ್ರಾರಂಭ ಮಾಡಿರ್ತಾರೆ. ಮತ್ತು ನದಿ ತೀರದಲ್ಲಿರುವಂಥವ್ರಿಗಂತೂ ನದಿಯಲ್ಲಿ ಜಪ ಮಾಡುವಂಥದ್ದು ಇವೆಲ್ಲವೂ ಬಹಳ ಸಿದ್ಧಿಸಿಕೊಳ್ಳೋದಕ್ಕೆ ಅಥರ್ಣ ವೇದದಲ್ಲಿರುವಂಥದ್ದು